ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ ಉಂಟಾಗಿರೋ ಕಾರಣಕ್ಕೋಸ್ಕರ ಏಷ್ಯಾದ ಮೊದಲ ವಿದ್ಯುತ್ ಸ್ಥಾವರ ಶಿವನ ಸಮುದ್ರದಲ್ಲೂ ಕೂಡ ವಿದ್ಯುತ್ ಉತ್ಪಾದನೆಗೆ ತೊಡಕಾಗಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಗಗನಚುಕ್ಕಿ ಜಲಪಾತದಲ್ಲಿ ದೃಶ್ಯವನ್ನು ನೋಡ್ಬೋದು. ಎಷ್ಟರ ಮಟ್ಟಿಗೆ ನೀರು ಕೊರತಾ ಇದೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಕಾವೇರಿ ನದಿ ಏನಿದೆ ಬರಿದಾಗಿದೆ. ಈ ಕಾರಣಕ್ಕೋಸ್ಕರ ಜಲ ವಿದ್ಯುತ್ನ ಉತ್ಪಾದನೆ ಕೂಡ ಸಾಕಷ್ಟು ತೊಂದರೆ ಉಂಟಾಗಿರುವಂಥದ್ದು. ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಜಲವಿದ್ಯುತ್ ಉತ್ಪಾದನೆ ಕೂಡ ನಿಂತಿರಲಿಲ್ಲ. ಆದರೆ ಈಗ ಸಂಪೂರ್ಣವಾಗಿ ಏನು ಕಾವೇರಿ ನದಿ ಸಂಪೂರ್ಣವಾಗಿ ಬರಿದಾಗಿರುವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಇದು ಶಿವನ ಸಮುದ್ರ ಏನು ಜಾಗ ಇದೆ, ಈ ಒಂದು ಪ್ರದೇಶ, ಇಲ್ಲಿ ಜಲಪಾತ ಇದೆ. ಜಲಪಾತದ ನಂತರ ಇಲ್ಲಿ ಕರೆಂಟ್ ಉತ್ಪಾದನೆ ಮಾಡಲಾಗ್ತದೆ. ಕರೆಂಟ್ ಉತ್ಪಾದನೆ ಮಾಡುವಂಥ ಸ್ಥಳಕ್ಕೂ ಕೂಡ ನೀರು ಹೋಗ್ತಾ ಇಲ್ಲ. ಸಂಪೂರ್ಣವಾಗಿ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನೀರಿನಿಂದ ಆವೃತವಾಗ್ತಾ ಇತ್ತು. ಆದರೆ ಈಗ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಸಂಪೂರ್ಣವಾಗಿ ಎಷ್ಟರ ಮಟ್ಟಿಗೆ ನೀರು ಬರಿದಾಗಿದೆ ಅನ್ನುವಂಥ ದೃಶ್ಯದಲ್ಲಿ ನೋಡ್ಬೋದು. ಕೇವಲ ಬಂಡೆಗಳು ಮಾತ್ರ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇತ್ತು. ಮಳೆ ಆಗ್ತಿರುವ ಕಾರಣಕ್ಕೋಸ್ಕರ KRS ಜಲಾಶಯ ಭರ್ತಿಯಾಗಿ ಇಲ್ಲಿ ನೀರು ಇರ್ತಾ ಇತ್ತು. ಇದೇ ಒಂದು ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಇರ್ತಾ ಇತ್ತು. ಯಾಕಂದರೆ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ರು. ಈ ಒಂದು ದೃಶ್ಯವನ್ನು ಕೂಡ ಕಣ್ತುಂಬಿಕೊಳ್ತಾ ಇದ್ರು. ಆದರೆ ಯಾವೊಂದು ಪರಿಸ್ಥಿತಿ ಇಲ್ಲ. ಈ ಕಾರಣದಿಂದಾಗಿ ಸದ್ಯಕ್ಕೆ ಇಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಿದ್ದಂಥ ಸ್ಥಾವರ ಕೂಡ ಸ್ಥಗಿತ ಆಗಿರುವಂಥದ್ದು. ಏಷ್ಯಾದ ಮೊಟ್ಟ ಮೊದಲ ವಿದ್ಯುತ್ ಸ್ಥಾವರ, ಉತ್ಪಾದನಾ ಸ್ಥಾವರ ಇದಾಗಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಈಗ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಸಂಕಷ್ಟದಲ್ಲಿ ಇರುವಂಥದ್ದು. ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸುಮಾರು 1450 ಕ್ಯೂಸೆಕ್ಸ್ನಷ್ಟು ನೀರು ಬೇಕಾಗಿತ್ತು. ಸುಮಾರು 10 ಲಕ್ಷ ಯೂನಿಟ್ನಷ್ಟು ಪ್ರತಿದಿನ ಉತ್ಪಾದನೆ ಆಗ್ತಾ ಇತ್ತು. ಆದರೆ ಈಗ ಸಂಪೂರ್ಣವಾಗಿ ಜೂನ್ ತಿಂಗಳಿನಿಂದನೂ ಕೂಡ ನಿಂತಿರುವಂಥದ್ದು. ಇಂಥ ಒಂದು ಪರಿಸ್ಥಿತಿ ಇತ್ತೀಚಿನ ವರ್ಷಗಳಲ್ಲಿ ಇರಲಿಲ್ಲ. ಈಗ ಇಷ್ಟರ ಮಟ್ಟಿಗೆ ಬರಗಾಲ ಇರುವಂಥದ್ದು, ಮಳೆ ಕೊರತೆ ಉಂಟಾಗಿರೋ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆ ನಿಂತಿರುವಂಥದ್ದು. ಒಟ್ಟಾರೆಯಾಗಿ ದಿನ ರೈತರು ಕೂಡ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗ್ತಾ ಇದ್ದಾರೆ. ಜೊತೆಗೆ ವಿದ್ಯುತ್ ಕೂಡ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಒಂದು ರೀತಿಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೀವನಾಡಿಯಾಗಿದ್ದಂಥ ಕಾವೇರಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬರಿದಾಗಿ ಸಂಕಷ್ಟಕ್ಕೆ ರೈತರು ಜೊತೆಗೆ ಜನರು ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.